ಏ ಪದ್ದು ಪದ್ದು ಬಾರಿ ಜಲ್ದಿ ಹೋಗೋಣ ನಿಮ್ಮ ಅಪ್ಪಗೆ ಉಂಬ ಕೇಕ್ ಕೊಟ್ಟು ಬರೋಣ ಬಾ ಹೊಲ್ತಕ್ಕೆ ಹೋಗಿ ಜಲ್ದು ಗುಡಿಸ್ಲಾಗೈದಾರಂತಲ್ಲಿ. ಏಮ ಏಮ ಅಪ್ಪಗೆ ಊಟ ಕಾಣತ್ತೇನು? ಬಾ ಹೋಗೋಣ ನನ್ನ ಜೊತೆಗೆ. ತಿಪ್ಪೆ ಯಾಕೋ ಬರ್ಲಿಲ್ಲ ಇವತ್ತು, ಎಲ್ಗೋದ್ನೋ ಏನೋ ಗೊತ್ತಿಲ್ಲ. ನಾವೇ ಹೋಗಿ ಕೊಟ್ಟು ಮಾತಾಡ್ಸ್ಕೆ ಬರೋಣ ಬಾ. ಸರಿ ಬಾರಿ ಕವರಿ ಹೋಗೋಣ. ಅವಳ ಕೈಲಿ ನಡೆಯಕ್ಕಾಗುತ್ತೆ? ನೆಲ್ಗನ ದೂರ ಐತೆ ಅಲ್ಲಿ ಗುಡ್ಲು. ನಡ್ಕ ಬರ್ತೀನಿ ನಾನು. ನನಗೂ ನಡೆಯಕ್ಕಾಗತ್ತೆ, ನಡಿ ಹೋಗೋಣ. ನಾನು ಬರ್ತೀನಿ ಪದ್ದು ಅತ್ತೆ ಜೊತೆಗೆ. ಸರಿ ಸರಿ ಆಯ್ತು ಬಾ, ನಡ್ಕೊಂಬರಂಗಿದ್ರೆ ಬರ್ರಿ, ಜಲ್ದಿ ಬರ್ಬೇಕು. ಹಿಂದ್ ಉಳ್ಕಬೇಡ್ರಿ. ಸರಿ ನಡಿಯಮ್ಮ ಹೋಗೋಣ, ಬರ್ತೀವಿ. ನಿನಗಿನ್ನ ಫಾಸ್ಟ್ ಆಗಿ ನಾವೇ ನಡ್ಕೊಂಡು ಹೋಗ್ತೀವಿ. ನೋಡ್ತಾ ಇರು. ಸರಿ ಬರಿ ಹೋಗಿ ಬರೋಣ. ನಡಿ ಪದ್ಧತಿ, ನಾವೇ ಮುಂದೆ ಹೋಗೋಣ ಅಜ್ಜಿ ಬಿಟ್ಟು. ನಡಿ ನಡಿ. ಲಕ್ಷ್ಮಿ ಅಕ್ಕನ ನೆನೆಸ್ಕೊಂಡ್ರೆ ತುಂಬಾ ಬೇಜಾರಿಗೆ ಆಗುತ್ತೆ ಬಗಿಂದ ಅಕ್ಕ ಅಲ್ವಾ? ಎಲ್ಲ ಒಳ್ಳೆ ಕೆಲಸಕ್ಕೆ ಮಾಡ್ತಾ ಇದ್ರೆ ಈ ತರ ಸಾವ್ಕಾರ್ ಸಿದ್ದಪ್ಪನಂತವ್ರು ನೋಡು ಏನೇನೋ ಕಿತಾಪತಿ ಮಾಡಿ ಅವ್ರದಕ್ಕೆ ಅವಮಾನಗೆ ಮಾಡ್ತಾರೆ. ಪಾಪ ಲಕ್ಷ್ಮಿ ಅಕ್ಕ ಬೇಜಾರಿಗೆ ಆಗಿದ್ರು ತುಂಬಾ ಅಲ್ವಾ? ನಮ್ದಕ್ಕೆ ಕೂಡ ಅವ್ರನ್ನ ನೋಡಿ ಬೇಜಾರಿಗೆ ಆಯ್ತು ಬಗಿಂದ ಅಕ್ಕ. ಈ ತರಗೆ ಆಗ್ಬಾರ್ದು ಯಾರಿಗೂ. ಒಳ್ಳೆ ಕೆಲಸ ಮಾಡೋರ್ಗೆ ಒಳ್ಳೇದು ಹೇಳ್ಬೇಕು, ಒಳ್ಳೇದು ಮಾಡ್ಬೇಕು. ಅದ್ ಬಿಟ್ಬಿಟ್ಟು ಅವ್ರನ್ನ ಹೀಯಾಳಿಸ್ಬಾರ್ದು, ಅವಮಾನಗೆ ಮಾಡ್ಬಾರ್ದು. ಈ ತರ ಮಾಡಿದ್ರೆ ಯಾರ್ ತಾನೇ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮುಂದೆ ಬರ್ತಾರೆ ಹೇಳು? ಅಲ್ವಾ? ಒಂದು ಹೆಣ್ಣಾಗಿ ಅವರು ಎಷ್ಟು ಕಷ್ಟಾಗೆ ಪಟ್ಟು ಎಲ್ಲ ಮೀಟಿಂಗ್ ಎಲ್ಲ ಹೋಗ್ಬಿಟ್ಟು ದುಡ್ಡು ಅದು ಇದು ಅಂತ ತಗೊಂಬಂದು ನಮ್ದು ಊರು ಉದ್ಧಾರ ಆಗ್ಲಿ ಅಂತ ಏನೇನೋ ಮಾಡ್ತಾರೆ ಕಷ್ಟಪಟ್ಟು. ಆದ್ರೆ ಇಂಥವ್ರು ಹಾಳು ಮಾಡ್ಲಿಕ್ಕೆ ನೋಡ್ತಾರಲ್ಲ ಸಾವ್ಕಾರ್ ಸಿದ್ದಪ್ಪನಂತವ್ರು. ಈಗ ಸರಿಯಾಗಿ ಆಗೈತಲ್ಲ ಆ ವಯ್ಯಂಗೆ. ಒಂದ್ ತಿಂಗಳು ಊರಕ್ ಬರಂಗಿಲ್ಲ, ಹೊಲ್ದಾಗೆ ಇರ್ಬೇಕು. ಅಲ್ಲೆಲ್ಲ ಗುಡ್ಲು ಮಾಡ್ಕೊಂಡು ಇದಾನಂತೆ. ಅಲ್ಲಿ ಅದೇನ್ ತಿಂದು ಜೀವನ ಮಾಡ್ತಾರ ಗೊತ್ತಿಲ್ಲ. ಒಂದ್ ತಿಂಗಳು ತಗ ಅವನಿಗೆ ಸರಿಯಾದ ಶಿಕ್ಷೆನೆ ಆಗೈತಿ. ಲಸ್ಮಕ್ಕ ಎದರ್ಕಬಾರ್ದು. ನಾವೆಲ್ಲರೂ ಲಸ್ಮಕ್ಕನ್ ಜೊತೆಗಿರೋಣ, ಸುಮ್ನಿರು. ಲಸ್ಮಕ್ಕ ಧೈರ್ಯ ಗೆಡಬಾರ್ದು. ನಾನು ನೀನು ನಿಂಗಮ್ಮ ಗುಂಡಜ್ಜಿ ಎಲ್ಲರೂ ಜೊತೆಗಿದ್ದೀವಿ ಅಂತ ಹೇಳಿದೀವಲ್ಲ. ನಮ್ ಲಸ್ಮಕ್ಕ ಅಷ್ಟು ಸುಲಭನಾಗಿ ಯಾರಿಗೂ ಎದರ್ಕೊಂಬ ಅಂತಾಳಲ್ಲ. ನಡಿ, ಏನೋ ಸ್ವಲ್ಪ ಬೇಜಾರಾಗೈತಿ, ಅದಕ್ಕೆ ಬೇಜಾರ್ ಮಾಡ್ಕೊಂಡಿದ್ದಾಳೆ ಅಷ್ಟೇನೆ. ಅಷ್ಟಕ್ಕೇನೆ ಅವಳೇನೇನು ಯಾತು ಬೇಡ ಅಂತ ನಮ್ಮ ಮನೆಗೆ ಸೇರ್ಕಮಲ್ಲ ಅವಳು, ಮುಂದೆ ಬಂದೇ ಬರ್ತಾಳೆ. ಅದೇನೋ ನಿಜ ಬಗಿಂದ ಅಕ್ಕ, ಲಕ್ಷ್ಮಿ ಅಕ್ಕಗೆ ಯಾರಿಗೂ ಎದುರಿಸ್ಲಿಕ್ಕೆ ಆಗಲ್ಲ. ಅವ್ರು ಯಾರಿಗೂ ಎದುರೋದು ಇಲ್ಲ. ಯಾಕೆಂದ್ರೆ ಅವರು ಏನು ತಪ್ಪೇ ಮಾಡಲ್ಲ. ಗೊತ್ತಿದ್ದು ಯಾವ ತಪ್ಪನೂ ಮಾಡಲ್ಲ ಅಲ್ವಾ? ಹೌದು ಕಣೆ ಬಾನು, ಗೊತ್ತಿದ್ದು ಯಾವ್ದು ತಪ್ಪು ಮಾಡಲ್ಲ. ಆದ್ರೂ ಏನೋ ಚಿಕ್ಕ ಪುಟ್ಟ ತಪ್ಪ ಆಗ್ತವೆ. ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ದಂಗಿರಕ್ಕಾಗುತ್ತಾ? ಆಗ್ತವೆ. ಅದಕ್ಕೆಲ್ಲನ ಎದರ್ಕಬಾರ್ದು, ಮುಂದೆ ಹೋಗ್ಬೇಕು ಅಷ್ಟೇನು. ಏನೇನ್ ಮನುಷ್ಯ ತಪ್ಪು ಮಾಡ್ದೇನೇನ್ ಮರಗಳು ತಪ್ಪು ಮಾಡಕ್ಕಾಗುತ್ತಾ? ಆ ತಪ್ಪನ್ನ ಮತ್ತೆ ಮಾಡ್ದಂಗೆ ತಿದ್ಕೊಂಡು ನಡ್ಕೊಂಡು ಹೋಗ್ಬೇಕು ಅಷ್ಟೇನೆ. ಬಾರಿ ಕವಿರಿ, ಜಲ್ದಿ ಹೋಗೋಣ. ಏನ್ ಪದ್ದು, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಅದು ನಮ್ಮಪ್ಪ ಯಾವ ಊರಕ್ ಬರಂಗಿಲ್ವಲ್ಲ, ಅಲ್ಲೆಲ್ಲ ಗುಡಿಸ್ಲು ಮಾಡ್ಕೊಂಡು ಐತಲ್ಲ ನಮ್ಮ ಹೊಲದಿಂದ ಯಾಕೆ ಅಲ್ಲಿಗೆ ಊಟ ಕೊಟ್ಟು ಬರೋಣ ಅಂತ ಹೋಗ್ತಾ ಇದೀವಿ. ನಾನು ಕಾವೇರಿ ನಮ್ಮ ಅಮ್ಮ ಏನು ಬುತ್ತಿ ತುಂಬ್ಕೊಂಡು ಬಾಕೆ ಕೊಟ್ಟು ಬರ್ತೀವಿ. ಯಾಕೆಂದ್ರೆ ಅವ್ರು ಬರಲ್ವಲ್ಲ ಅಂತ ಕತ್ಕೇನೆ. ನಾವೇ ಊಟ ಕೊಟ್ಟು ಬರ್ತೀವಿ. ಊಟ ತಗೊಂಡು ಹೋಗ್ತಾ ಇದ್ದೀರಾ ನಿಮ್ಮಪ್ಪಗೆ? ಮತ್ತೀಗ ನಾನು ಹೋಗ್ತಾ ಇದ್ದೀನಿ ನಮ್ಮ ಅಜ್ಜಿ ಜೊತೆಗೆ. ಹೋಗಿ ಅಲ್ಲಿ ಹತ್ರ ನಮ್ಮ ಬಿಕ್ಕೆಣ್ಣು ನೇಲೆಣ್ಣೆ ಯಾಕನ ಇದ್ರೆ ಕಿತ್ಕೊಂಡು ಹಂಗೆ ತಿಂತಾ ಬರ್ತೀವಿ. ಅಲ್ಲೇನೆ ಪದ್ದು ಅತ್ತೆ. ಪದ್ದು ನಡೀರಿ, ಅವ್ರ ತಗೇನು ಮಾತು ಮಾಡಕ್ ಕೆಲಸ ಇಲ್ವೇ ನಿಮ್ಗೆ? ನಡೀರಿ ಜಲ್ದಿ ಹೋಗೋಣ. ನಿಮ್ಮ ಅಪ್ಪ ಇರಲ್ಲಿ ಹೊಟ್ಟೆ ಹೊಸ್ಕೊಂಡಿರ್ತಾರೆ, ಕೊಡ್ಬೇಕು ಜಲ್ದು. ಇಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಬಕ್ಕೆ ನಮಗೆ ಗೊತ್ತಿಲ್ಲ. ಹೋಗಿ ಜಲ್ದ್ ಬರ್ಬೇಕು ಇನ್ನೇನು ವಾಪಸ್. ಅದು ಎಷ್ಟು ದೂರ ಆಯ್ತೋ ಏನ್ ಸುಡ್ಗಾಡು ಇನ್ನೇನು. ಅಲ್ಲಿ ತಿಪ್ಪೆ ಬತ್ತೀನಿ ಹಂಗೆ ತಾಂಬರ್ರಿ ಅಮ್ಮೋರಿ ಅಂತ ಬೇರೆ ಹೇಳ್ತಿದ್ದ. ಎಲ್ಲಿ ಬತ್ತಾನೋ ಈಗ ಬಿಡ್ತಾನೋ, ನಾವೇ ತಾಂಡು ಹೋಗೋಣ ನಡಿ. ಅಲ್ಲಿ ಯಾರು ಕೇಳಿರಿ ಹೇಳ್ತಾರೆ ಎಲ್ಲ ಗುಡಿಸ್ಲು ಅಂತ. ನಮ್ಮ ಹೊಲದಿಂದ ಒಂದು ಸ್ವಲ್ಪ ಮ್ಯಾಕ್ ಐತಿ ಅಂತ ಹೇಳ್ತಿದ್ದ ತಿಪ್ಪೆ. ನಡಿ ಹೋಗೋಣ. ಸರಿ ಬಾರಮ್ಮ ಹೋಗೋಣ ಜಲ್ದು. ಅಲ್ಲ ಬಾಗಿಂದ ಅಕ್ಕ, ಶಿಕ್ಷೆಗೆ ಕೊಟ್ಟಿದ್ದಾರೆ ತಾನೇ ಊರಕ್ಕೆ ಬರಬಾರ್ದು 1 ತಿಂಗಳು ಅಂತ. ಇವ್ರದ್ದು ನೋಡಿದ್ರೆ ಅವ್ರದಕ್ಕೆ ಬುತ್ತಿಗೆ ತಗೊಂಡೋಗಿ ಊಟಕ್ಕೆ ಕೊಡ್ತಾರೆ. ಇದು ಶಿಕ್ಷೆ ಹೇಗಾಗುತ್ತೆ? ಯಾರು ಊರಿಂದನೂ ಏನು ಊಟ ಗಿಟ ಏನು ಕಳ್ಸಂಗಿಲ್ಲ ಅಂತ ಹೇಳಿಲ್ವಾ ಅವತ್ತು ಪಂಚಾಯತಿ ಮುಖ್ಯಸ್ಥರು? ಇಲ್ಲ ಕಣೆ, ಊಟ ತಗೊಂಡೋಗಿಲ್ಲ ಅದು ಇದು ಅಂತ ಏನು ಹೇಳಿಲ್ಲ. ಒಟ್ಟನೆ 1 ತಿಂಗಳು ಬರಂಗಿಲ್ಲ ಊರಕ್ಕೆ ಅಂತ ಹೇಳಿದ್ರು. ಊಟ ತಗೊಂಡೋಗಿ ಕೊಟ್ರೆ ಆರಾಮಾಗಿ 3 ಹೊತ್ತು ತಿನ್ಕೊಂಡು ಆರಾಮಾಗಿ ಕಾಲ ಕಳೀತಾರೆ ಹೊಲ್ದಾಗೇನೆ. ಇದು ಶಿಕ್ಷೆ ಹೆಂಗಾಗುತ್ತಲ್ವೇ? ಮೊದ್ಲು ಹೋಗಿ ಪಂಚಾಯತಿ ಮುಖ್ಯಸ್ಥರಿಗೆ ಲಸ್ಮಾಕೊಂತ ಹೋಗೋಣ. ಲಸ್ಮಾಕೋಗಿ ಹೇಳಿ ಇದನ್ನ ತಪ್ಪಿಸ್ಬೇಕು. ಅವ್ರಿಗೆ ಊಟ ಕೊಟ್ಟು ಬರಬಾರ್ದು, ಊಟನೂ ಕೊಡಬಾರ್ದು, ಅವರೇ ಅಡಿಗೆ ಮಾಡ್ಕೊಂಡು ತಿನ್ಲಿ ಅಂತ ಹೇಳ್ಬೇಕು. ಬೇಕು ಅಂದ್ರೆ ಯಾತನ ಕಾಳು ಕಡಿ ತಗೊಂಡೋಗ್ಲಿ. ಅದ್ ಬಿಟ್ಬಿಟ್ಟು ಹಿಂಗ್ ದಿನ ಊಟ ತಗೊಂಡೋಗಿ ಕೊಟ್ರೆ ಸರಿ ಆಗಲ್ಲ. ಅವರೇ ಅಡಿಗೆ ಮಾಡ್ಕೊಂಡು ತಿನ್ಲಿ ಅಲ್ವೇ? ಅದಂತರ ಶಿಕ್ಷೆ ಸರಿ ಆಗುತ್ತೆ. ಹಿಂಗ್ ಗುಂಬಕ್ಕೆಲ್ಲ ತಗೊಂಡೋಗಿ ಕೊಟ್ರೆ ಅದೇನ್ ಶಿಕ್ಷೆ ಆಗಲ್ಲ. ಸರಿ ನಡಿ, ಲಕ್ಷ್ಮಿ ಅಕ್ಕರ ಮನೆ ಹತ್ರ ಹೋಗ್ಬಿಟ್ಟು ಅದಕ್ಕೂ ಕೇಳ್ಕೊಂಡು ಆಮೇಲೆ ಪಂಚಾಯತಿ ಮುಖ್ಯಸ್ಥರಿಗೆ ಹೇಳೋಣ ಈ ವಿಷಯ. ಶಿಕ್ಷೆ ಆಗಿರೋದು ಅದಕ್ಕೆ ಈ ತರ ಊಟ ತಗೊಂಡೋಗಿ ಕೊಟ್ರೆ ಆರಾಮಾಗಿ ಊಟ ತಿನ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು 1 ತಿಂಗಳು ಕಳೆದ್ಬಿಡ್ತಾರೆ. ಅವರೇ ಅಡಿಗೆ ಮಾಡ್ಕೋಬೇಕು ಅಂತ ಹೇಳೋಣ. ಸರಿ ಬಾರೆ ಬನು ಹೋಗೋಣ ಲಕ್ಷ್ಮಕ್ಕರ ಮಂತಕ್ ಮೊದ್ಲು. ಲಕ್ಷ್ಮಕ್ಕ 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 ಬಾರಿ ಇಲ್ಲಿ.
ಓ ಏನ್ರೆ ಭಾಗ್ಯಮ್ಮ ಬಾನು ಏನ್ ಸಮಾಚಾರ ಬಂದಿದ್ದು ಬಾ ಕುತ್ಕೊ ಬರ್ರಿ. ಅಯ್ಯೋ ಕುತ್ಕೊಂಬದ ಹಂಗಿರ್ಲಿಲ್ಲ ಲಕ್ಷ್ಮಿ ಅಕ್ಕ, ನಮ್ದು ವಿಷಯ ಹೇಳೋ ವಿಷಯ ಕೇಳಿ. ಏನ್ ವಿಷಯನೇ ಅಂತದ್ದೇನಾಯ್ತು? ಏನೇ ಭಾಗ್ಯಮ್ಮ? ಅವಕಾಶಿದ್ದಪ್ಪ ಶಂಕರಪ್ಪ ಹನುಮಂತಗೆ 1 ತಿಂಗಳು ಊರಕ್ ಬರಂಗಿಲ್ಲ ಅಂತ ಶಿಕ್ಷೆ ಕೊಟ್ಟಿದ್ರು ತಾನೆ ಪಂಚಾಯತಿ ಕಡೆಯಿಂದನ ನಾಗಣ್ಣವರು. ಆದ್ರೆ ಈಗ ಏನಾಗಿತ್ತು ಗೊತ್ತಾ, ಅವ್ರಿಗೆ ಊಟ ತಗೊಂಡೋಗಿ ಮನೆಯಿಂದ ಊಟ ಕೊಡ್ತಾ ಇದಾರೆ ಅವ್ರಿಗೆ. ಮನೆಯಿಂದ ಊಟ ಕೊಡ್ತಾರ? ಅಯ್ಯೋ ಮನೆಯಿಂದ ಊಟ ಕೊಟ್ರೆ ಅದು ತಪ್ಪಲ್ವಾ? ಒಟ್ನಾಗೆ ಅವರು ಊರಿಗೆ ಬರಂಗಿಲ್ಲ ಅಂತ ಹೇಳಿದ್ರು, ಮನೆಯಿಂದ ಊಟ ಕೊಡಂಗಿಲ್ಲ ಅದು ಇಲ್ಲ ಇದಿಲ್ಲ ಅಂತ ಏನು ಹೇಳಿಲ್ಲ. ಇದು ಹೆಂಗೆ? ಅದೇ ನಮಗೂ ಗೊತ್ತಾಗ್ತಾ ಇಲ್ಲ. ಕಾಳಮ್ಮ ಬುತ್ತಿತ ಓದ್ಕೊಂಡು ಹೋಗ್ತಾ ಇದ್ಲು, ಪದ್ದುನು ಕಾವೇರಿನು ಎಲ್ಲರೂ ಹೋದ್ರು. ಏನಕ್ಕೆ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳಿದ್ಕೆ ನಪ್ಪ ಹೊಲ್ತಾಗೈತಲ್ವಾ ಇಲ್ಲಿ ಬರಲ್ಲ ಊರಕ್ಕೆ, ಊಟ ಕೊಟ್ಟು ಬರ್ತೀವಿ ಅಂತ ಹೇಳ್ತಾ ಇದ್ಲು ಪದ್ದು. ಅದಕ್ಕೆ ನಮ್ಗೆ ಆಶ್ಚರ್ಯ ಆಯ್ತು. ಅಲ್ಲ ಊಟ ತಗೊಂಡೋಗಿ ಕೊಟ್ರೆ ಅವ್ರಿಗೆ ಶಿಕ್ಷೆ ಇನ್ನೆಲ್ಲಿಂದ ಕೊಟ್ಟಂಗಾಗುತ್ತೆ, ಶಿಕ್ಷೆ ಅನುಭವಿಸ್ದಂಗೆ ಎಲ್ಲಾಗುತ್ತೆ? ಅವ್ರೇನು ಹೊಲ್ದಾಗಾದ್ರೂ ಇರ್ತಾರೆ ಮನೆಯಾಗಾದ್ರೂ ಇರ್ತಾರೆ, 1 ತಿಂಗಳು ಟೈಮ್ ಕಳೆಯೋದೇನು ಏನು ಆಗಲ್ವಾ? ಆರಾಮಾಗಿ ಊಟ ಕೊಡ್ತಾರೆ ಅಂದ್ಮೇಲೆ ಅಡ್ಡಾಡ್ಕೊಂಡು ಮಾತಾಡ್ಕೊಂಡು ಇರ್ತಾರೆ ಊರಕ್ಕೆ ಬರ್ದಂಗೆ. ಬೇರೆ ಊರಕ್ಕೆ ಹೋಗ್ತಾರೆ, ಹೌದಲ್ವಾ? ಮತ್ತೀಗ ಏನೇ ಮಾಡೋದು ಭಾಗ್ಯಮ್ಮ? ಮಾಡೋದು ಅಂದ್ರೆ ಊಟ ತಗೊಂಡೋಗಿ ಕೊಡಬಾರ್ದು ಅಂತ ಹೇಳ್ಬೇಕು ಅವ್ರಿಗೆ. ಬನ್ನಿ ಹೋಗಿ ನಾಗಣ್ಣಗೆ ಹೇಳೋಣ, ಈ ತರ ಎಲ್ಲ ಊಟ ತಗೊಂಡೋಗಿ ಕೊಡ್ತಿದ್ದಾರೆ ಮನೆಯಿಂದ, ಅದು ಬೇಡ ಅಂತ ಹೇಳಿ ನಿಲ್ಸಿ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಶಿಕ್ಷೆ ಹೇಗೆ ಆಗುತ್ತೆ? ಅದು ಶಿಕ್ಷೆಗೆ ಆಗಲ್ಲ, ಹೌದಲ್ವಾ? ಸರಿ ಆಯ್ತು ನಡೀರಿ, ನಾಗಣ್ಣಗೆ ಹೇಳೋಣ ಅದಲ್ಲಿ ಏನಂತಾರೆ. ಅರೇ ನಾಗುಂದು ಅಣ್ಣ, ಎಲ್ಲಿ ಹೋಗಿದ್ದೀರಾ? ಬೇಗ ಬನ್ನಿ ನಾಗುಂದು ಅಣ್ಣ. ಏನ್ರಮ್ಮ ಎಲ್ಲರೂ ಒಂದೇ ಸಲ ಬಂದ್ಬಿಟ್ಟಿದ್ದೀರಾ? ಭಾಗ್ಯಮ್ಮ, ಲಕ್ಷ್ಮಕ್ಕ, ಬಾನು, ಏನಾಗಬೇಕಾಗಿತ್ತು? ಏನೂ ಇಲ್ಲ, ಒಂದು ಅನ್ಯಾಯಗೆ ಆಗ್ತಾ ಇದೆ ನಾಗುಂದು ಅಣ್ಣ. ನೀವು ಸಾವ್ಕಾರ ಸಿದ್ದಪ್ಪರ್ಗೆ ಮತ್ತೆ ಹನುಮಂತಗೆ ಮತ್ತೆ ಶಂಕರಣ್ಣಗೆ ಶಿಕ್ಷೆಗೆ ಕೊಟ್ಟಿದ್ದೀರಿ ತಾನೆ ಊರಿಗೆ ಬರಬಾರ್ದು 1 ತಿಂಗಳು ಅಂತ. ಆದ್ರೆ ಈಗ ಏನ್ ನಡೀತಾ ಇದೆ ಗೊತ್ತಾ? ಏನಾಗ್ತೈತಮ್ಮ? ಏನಾಯ್ತು ಹೇಳು. ಇಲ್ಲಣ್ಣ, ಆ ಕಾಳಮ್ಮ ಏನು ಅವ್ರಿಗೆ ಊಟ ತಗೊಂಡೋಗಿ ಕೊಡ್ತಾ ಇದ್ದಾಳಂತೆ. ಅದಕ್ಕೆ ಊಟ ತಗೊಂಡೋಗಿ ಕೊಡಂಗಿಲ್ಲ ಅಲ್ವಾ ಊರಿಂದ ಹೊರಗಿದ್ದವ್ರಿಗೆ? ಅವರೇ ಮಾಡ್ಕೊಂಡು ತಿನ್ಬೇಕಲ್ಲಿ. ಆದ್ರೆ ಊಟ ಹೆಂಗಮ್ಮ ಅವರು ಮಾಡ್ಕೊಂಡು ತಿನ್ನಕ್ಕಾಗುತ್ತೆ? ಗಂಡಸ್ರಲ್ವಾ? ಅಲ್ಲಿ ಹೊಲದಲ್ಲಿ ಏನಿರ್ತೈತಿ? ಊಟ ಇಲ್ದಲ್ಲೇ ಹೊಟ್ಟಸ್ಕೊಂಡಿರಕ್ಕಾಗುತ್ತಾ? ಹೊಟ್ಟಸ್ಕೊಂಡು ಇರ್ತಿದ್ರು ಪರವಾಗಿಲ್ಲ, ಅಲ್ಲೇ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳ್ಬೇಕಾಗಿತ್ತು ನೀವು. ಮನೆಯಿಂದ ಊಟ ಕಳ್ಸಂಗಿಲ್ಲ ಅಂತಾನ. ಬೇಕು ಅಂದ್ರೆ ಪಾತ್ರೆ ಪಗಡೆ ಎಲ್ಲ ತಗೊಂಡು ಹೋಗಿ ಅವರೇ ಮಾಡ್ಕೊಂಡು ತಿನ್ಲಿ ಬಿಡಿ, ಎಲ್ಲಿದಾರೋ ಅಲ್ಲಿ. ಹಿಂಗೆ ಊರಿಂದ ಒತ್ಕೊಂಡೋಗಿ ಮನೆಯಿಂದ ಒತ್ಕೊಂಡೋಗಿ ಕೊಟ್ರೆ ಅವ್ರೇನ್ ತಿನ್ಕೊಂಡು ಆರಾಮಾಗಿರ್ತಾರೆ. ಕಷ್ಟ ಪಡ್ಬೇಕಲ್ಲಿ, ಅಡಿಗೆ ಮಾಡ್ಕೊಂಡು ಅಡಿಗೆ ಮಾಡಕ್ ಆಗ್ದಲೇನೆ ನೀರಿಲ್ದಲೇನೆ ಎಲ್ಲನ ಕಷ್ಟ ಪಡ್ಬೇಕು. ಅವ್ರು ಕಷ್ಟಪಟ್ರೆ ತಾನೆ ಅವ್ರಿಗೆ ಶಿಕ್ಷೆ ಅಂತ ಆಗಿದ್ಕೆ ಸಾರ್ಥಕ ಆಗೋದು. ಈ ತರ ಮನೆಯಿಂದ ತಗೊಂಡೋದ್ರೆ ಅಲ್ಲಿ ಏನ್ ಕಷ್ಟ ಪಟ್ಟಂಗಾಗುತ್ತೆ, ಏನ್ ಶಿಕ್ಷೆ ಕೊಟ್ಟಂಗಾಗುತ್ತೆ? ಶಿಕ್ಷೆ ಅನುಭವಿಸಂಗೆ ಇಲ್ಲ, ಅವರು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಇರ್ತಾರೆ. ಏನ್ 3 ಜನ ಇದ್ದಾರೆ ಮಾತಾಡ್ಕೊಂಡು ಕೂತ್ಕೊಂತಾರೆ, ಇಲ್ಲ ಇಸ್ಪೆಟ್ಟ ಕಾರ್ ತಕೊಂಬಂದು ಇಸ್ಪೆಟ್ಟ ಆಡ್ತಾರೆ, ಹಿಂಗೆ ಒತ್ತು ಕಳೀತಾರೆ. ಹೌದು ಕಣ್ಣಾಗಣರೆ, ಇದಕ್ಕೆ ಒಂದು ನಿರ್ಧಾರ ಹೇಳಲೇಬೇಕು. ಊಟ ತಗೊಂಡೋಗಂಗೆ ಹೋಗಿ ಕೊಡಂಗಿಲ್ಲ, ಬೇಕಂದ್ರೆ ಪಾತ್ರೆ ಅಕ್ಕಿ ರಾಗಿ ಎಲ್ಲ ತಗೊಂಡು ಹೋಗ್ಬೋದು ಅಂತ ಹೇಳ್ರಿ. ಅವರೇ ಅಡುಗೆ ಮಾಡ್ಕೊಂಡು ತಿನ್ಲಿ ಅಲ್ಲೇನೆ, ಎಲ್ಲಿದ್ದಾರೋ ಅಲ್ಲಿ. ಆ ಥರ ಹೇಳ್ರಿ, ಎಲ್ಲರನ್ನೂ ಕರೆಸಿ. ಶಂಕರಪ್ಪನ ಮನೆಯವ್ರನ್ನು, ಹನುಮಂತನ ಮನೆಯವರು, ಸಾವುಕಾರರು ಅವರೇ, ಕಾಳಮ್ಮನ್ನು, ದೇವಮ್ಮ ಎಲ್ಲರನ್ನೂ ಕರೆಸಿ ಹೇಳ್ರಿ, ಯಾರು ಊಟ ತಗೊಂಡೋಗಿ ಕೊಡಂಗಿಲ್ಲ ಅವರೇ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿ. ಈಗ ಹೆಂಗಮ್ಮ ಹೇಳಕ್ಕಾಗುತ್ತೆ? ಅವತ್ತೇ ಹೇಳ್ಬೇಕಾಗಿತ್ತು ಇದನ್ನೆಲ್ಲ, ಕಂಡೀಷನ್ ಎಲ್ಲನ ಹಿಂಗೆ ಇರಬೇಕು ಅಂತ. ನಾನು ಮರ್ತೆ, ನೀವು ಏನು ಹೇಳಲಿಲ್ಲ. ಈಗ ಹೇಳಕ್ ಹೋದ್ರೆ ಅವತ್ತೇ ಹೇಳಲಿಲ್ಲ ಇವತ್ತೇ ಯಾಕೆ ಹೇಳ್ತಾ ಇದ್ದೀರಾ ಅಂತನ ರೇಗಾಡ್ತಾರೆ ನನ್ನ ಮೇಲೆ. ಪರವಾಗಿಲ್ಲ ಹೇಳಿ, ನಿಮ್ದು ಮಾತು ಕೇಳಲೇಬೇಕು. ಅವರು ಪಂಚಾಯತಿ ಮುಖ್ಯಸ್ಥರು ಅಂದ್ಮೇಲೆ ಕೇಳಲೇಬೇಕು. ಊರಿನ ಜನಗಳು ಎಲ್ಲರೂ ಇದಕ್ಕೆ ಒಪ್ಕೋತಾರೆ. ಶಿಕ್ಷೆ ಅಂದ್ರೆ ಶಿಕ್ಷೆ ತರಾನೇ ಇರ್ಬೇಕು, ಆಟ ತರ ಇರಬಾರ್ದಲ್ವಾ? ಅವ್ರಿಗೂ ಗೊತ್ತಾಗ್ಬೇಕು. ಇನ್ನೊಂದ್ಸಲ ಕೆಲಸ ಈ ತರ ಎಲ್ಲನ ಕೆಲಸ ಮಾಡ್ಲಿಕ್ಕೆ, ಇನ್ನೊಬ್ಬರಿಗೆ ತೊಂದರೆ ಕೊಡ್ಲಿಕ್ಕೆ ಇನ್ನು ಮುಂದೆ ಯೋಚನೆಗೆ ಮಾಡ್ಬೇಕು. ನಮ್ಗೆ ಶಿಕ್ಷೆ ಆಗುತ್ತಪ್ಪ, ಆಮೇಲೆ ಊರಿಂದ ಆಚೆ ಇಟ್ರೆ ಅಡಿಗೆಗೆ ಊಟಕ್ಕೆ ಎಲ್ಲ ತೊಂದರೆ ಆಗುತ್ತೆ ಅಂತ ಅವ್ರದಕ್ಕೆ ಗೊತ್ತಾಗ್ಬೇಕು ಅಲ್ವಾ? ಹೌದು ಕಣ್ಣಾಗಣ, ಇದಕ್ಕೆ ನೀವು ಹೇಳಲೇಬೇಕು ಕಟ್ಟುನಿಟ್ಟಾಗಿ. ಇವತ್ತು ಅವ್ರ ಮನೆಯವ್ರನ್ನೆಲ್ಲನ ಪಂಚಾಯತಿ ಕಟ್ಟೆ, ಹಳ್ಳಿ ಕಟ್ಟೆ ಹತ್ರನ ಕರೆಸಿ ಎಲ್ಲನ ಹೇಳ್ರಿ. ಹಿಂಗೆಲ್ಲ ಊಟ ತಗೊಂಡೋಗಿ ಕೊಡಂಗಿಲ್ಲ, ಪಾತ್ರೆ ಪಗಡೆ ಆಮೇಲೆ ಅಕ್ಕಿ ರಾಗಿ ತಗೊಂಡೋಗಿ ಒಂದ್ಸಲ ಕೊಡ್ಬೋದು ಅಷ್ಟೇನೆ ಅಂತಾನ ಹೇಳ್ರಿ. ತಿಂಗಳಿಗೆ ಆಗೋವಷ್ಟು ಒಂದ್ಸಲ ತಗೊಂಡೋಗಿ ಕೊಡಿ ಅಂತಾನ ಹೇಳ್ರಿ, ಅವರೇ ಮಾಡ್ಕೊಂಡು ತಿನ್ಲಿ ಅಂತಾನ. ಅದು ನೀವು ಹೇಳೋದು ಸರಿಯಾಗಿ ಐತೆ. ಅವ್ರಿಗೆ ಊಟ ತಿಂಡಿ ಟೈಮಿಗೆಲ್ಲ ಸರಿಯಾಗಿ ಆಗ್ತಾ ಇದ್ರೆ ಅವ್ರಿಗೇನು ಶಿಕ್ಷೆ ಅನುಭವಿಸ್ದಂಗಿರಲ್ಲ, ಆಟ ಆಡ್ದಂಗಿರುತ್ತೆ. ಸರಿ, ಇವತ್ತು ಸಾಯಂಕಾಲನೇ ಪಂಚಾಯತಿಗೆ ಬರೋಕೆ ಹೇಳ್ರಿ ಎಲ್ಲರನ್ನ, ಮನೆಯವ್ರನ್ನೆಲ್ಲನ. ನಾನೆಲ್ಲ ಹೇಳ್ತೀನಿ, ನೀವು ಬರ್ರಿ ಹಂಗೆ ಅಲ್ಲಿಗೆ.
ಸರಿ ಆಯ್ತು ನಾಗಣ್ಣರೇ, ಹೇಳ್ತೀವಿ ಹೇಳು. ಭಾನು ಭಾಗ್ಯಮ್ಮ ಇಬ್ರು ಹೋಗಿ ಆ ಸಾವುಕಾರ ಮನೆಗೂ ಮತ್ತೆ ಹನುಮಂತ ಅವ್ರ ನೆಂಟಿಗೂ ಎಲ್ಲರಿಗೂ ಏನು ತಿಳಿಸ್ಬಿಡು. ಹಿಂಗೆ ಮುಖ್ಯಸ್ಥ ಪಂಚಾಯತಿ ಕಲೆ ಹಾಕಿದರೆ ಬರ್ಬೇಕಂತ ಏನೋ ಹೇಳ್ಬೇಕಂತೆ ಅಂತಾನ. ನೀವೇನು ಹೇಳಕ್ ಹೋಗ್ಬೇಡ್ರಿ, ಇವರೆಲ್ಲ ಹೇಳ್ತಾರೆ. ಕರ್ದು ಬರ್ರಿ ಅಷ್ಟೇನೆ. ಸರಿ ಆಯ್ತು ಬಿಡಿ ಲಕ್ಷ್ಮಿ ಅಕ್ಕ, ನಾವೆಲ್ಲ ಹೇಳಿ ಬರ್ತೀವಿ. ಬರ್ತಾರೆ ಅವಾಗ ನಾಗಣ್ಣವರೇ ಹೇಳಿ. ಬನ್ನಿ ಹೋಗೋಣ ಈಗ. ನಾನು ಹೇಳ್ತೀನಿ ಹೋಗ್ರಿ ಎಲ್ಲರೂ ಅಲ್ಲಿ ಬಂದ್ಮೇಲೆ. ಹೋಗ್ರಿ ನೀವು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.